ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ಘಟಿಕೋತ್ಸವ ಇಂದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಜಿಕೆವಿಕೆ ಆವರಣದಲ್ಲಿ ನಡೆಯಿತು. ಒಟ್ಟು 103 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, 3 ಜನರಿಗೆ ಗೌರವ ಡಾಕ್ಟರೇಟ್, 72,000 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿ PhD ಪದವಿ ಪಡೆದಿರುವ ಡಾಕ್ಟರ್ ಸುಮುದಾ ಹರೀಶ್, ಡಾಕ್ಟರ್ ಸ್ಟೀಫನ್ ಜಾನ್, ಡಾಕ್ಟರ್ ನಜೀಜಾ, ಡಾಕ್ಟರ್ ರೋಹಿಣಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಯಿತು. ಇದು ಕಾರ್ಡಿಯಾಕ್ ಅನಸ್ತೇಷಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ. ನಾನು ಜಯದೇವಾಲ್ ಮಾಡಿದ್ದು 2025 ಡಿಸೆಂಬರಲ್ಲಿ ಎಕ್ಸಾಮ್ ಮುಗಿತು. ಸೊ ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ, ಅಮ್ಮ ಮತ್ತು ಗಂಡ, ಅತ್ತೆ, ಮಾವ ಅಂದ್ರೆ ಲೈಕ್ ಪೇಪರ್ ಪ್ರೆಸೆಂಟ್ ಮಾಡಿ ಇಲ್ಲ DM ಮಾಡಿರೋದು. ಸೂಪರ್ ಸ್ಪೆಷಾಲಿಟಿ ಇದು. ಸೂಪರ್ ಸ್ಪೆಷಾಲಿಟಿ ಬರುತ್ತಿದ್ದು. ಓಕೆ. 3 years ಕೋರ್ಸ್ ಇದು. ಓಕೆ. ಜಯದೇವಾಲ್ ಮಾಡಿರೋದು. ಓಕೆ. ಇದು ಅಂದ್ರೆ ಈ ಡಾಕ್ಟರ್ ಆಫ್ ಮೆಡಿಸಿನ್ ಇನ್ ಕಾರ್ಡಿಯಾಕ್ ಅನಸ್ತೇಷಿಯಾ ನೀವು. ಸೊ ಇದು ಕಾರ್ಡಿಯಾಕ್ ಅನಸ್ತೇಷಿಯಾ ಅಂದರೆ ಎಲ್ಲ ಸರ್ಜರಿಗೆ ಬರ್ತಾರಲ್ಲ, ಬೈಪಾಸ್ ಸರ್ಜರಿಗೆ, ಅವ್ರಿಗೆ ಅನಸ್ತೇಷಿಯಾ ಕೊಡೋದು ನಾವು. ಸೊ ನೋವಿಲ್ದಲೇ ಏನೂ ಗೊತ್ತಾಗ್ದಲೇ ನಾವು ಅವ್ರನ್ನ ಆರಾಮಾಗಿ ಪ್ರೀ ಸರ್ಜರಿ ಟೈಮ್, ಪೋಸ್ಟ್ ಸರ್ಜರಿ ಎಲ್ಲ ಮಾಡಿ ಮನೆಗೆ ಕಳಿಸೋದು ನಮ್ಮ ಕರ್ತವ್ಯ. ಎಕ್ಸ್ಟ್ಯೂಬೇಟ್ ಮಾಡಿ ಪೇಯ್ನ್ ಫ್ರೀ ಅವ್ರಿಗೆ ಏನೇನು ಬೈಪಾಸ್ ದೊಡ್ಡ ಹಾರ್ಟ್ ಸರ್ಜರಿ ಆಗುತ್ತೋ ಅವ್ರಿಗೆ ಅದರಲ್ಲಿ ಪೇಯ್ನ್ ಫ್ರೀ ಮಾಡಿ ಎಲ್ಲ ಮಾಡಿ ನಾವು ಸರ್ಜರಿ ಟೈಮಲ್ಲೂ ಸರ್ಜನಿಗೆ ಹೆಲ್ಪ್ ಮಾಡಿ ಫೈಂಡಿಂಗ್ಸ್ ಇದೆ. Service candidate who has completed PhD from Assistant of Medicine, and the study on which I have done this PhD course is on reverse pharmacology of insulin therapy, which is used in paralysis. So this is the first study conducted in whole United States of medicine that is on reverse pharmacology. So right from collection of the data from the literature to the getting the information from different learning colleges where this therapy has been given. So collecting the data right from there to the working all these on animals or the neuroprotective actions of the drug which has been given in paralysis has been done. All the different animal studies has been done on different pharmacological action of the drug which has been used for the paralysis, for the neuroprotective activity. So and this has been done again. It was observing clinical practices or how they are the action of these drugs, how the patients are getting benefits of this therapy. So right from the previous data which has been given in the Irani literature, again the whole thing has been done. Each and every pharmacological activity has been evaluated. ನಾನು ಆಯುರ್ವೇದ ಮೆಡಿಕಲ್ ಕಾಲೇಜ್, ಆದಿಚುಂಚನಗಿರಿ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕಾಯಿ ಚಿಕಿತ್ಸಾ ಡಿಪಾರ್ಟ್ಮೆಂಟಲ್ಲಿ PhDನ ತಗೋತಾ ಇದ್ದೀನಿ ಇವತ್ತು. ನನ್ನ ಥೀಸಿಸ್ ಬಂದ್ಬಿಟ್ಟು ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹೆಪಟೈಟಿಸ್ ಅಂತ ಹೇಳಿ ಕಂಡೀಷನ್ನು. ಆ ಕಂಡೀಷನ್ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ, ಫ್ಯಾಟಿ ಲಿವರ್ ಅನ್ನೋ ಸಮಸ್ಯೆ. ಆ ಸಮಸ್ಯೆಗಳ ಮೇಲೆ ನಾನು PhD ವರ್ಕ್ನ ಮಾಡಿದ್ದೇನೆ. ಸೊ ಇವತ್ತು 28ನೇ ಕಾನ್ವೊಕೇಷನ್ ನಡೀತಾ ಇದೆ. ಡಾಕ್ಟರ್ ಶ್ರೀ RC ಅವರು ವೈಸ್ ಚಾನ್ಸಲರು, ಶ್ರೀ DK ಶಿವಕುಮಾರ್ ಸರ್ ಮುಖ್ಯಮಂತ್ರಿಯವರು, ಅವ್ರ ಕಡೆಯಿಂದ ಇವತ್ತು PhD ಕಾನ್ವೊಕೇಷನಲ್ಲಿ ನಮಗೆ ಸರ್. ಫ್ಯಾಟಿ ಲಿವರ್ ಸಮಸ್ಯೆ ಒಂದು ನಮ್ಮದು ಜೀವನ ಶೈಲಿಯ ಸಮಸ್ಯೆ ಆಗಿದೆ. ಆವಾಗಿನ ಕಾಲದಲ್ಲಿ ಏನಂತ ಇತ್ತು ಅಂದರೆ ಬರೀ ಆಲ್ಕೋಹಾಲ್ ತಗೊಳ್ಳೋದ್ರಲ್ಲಿ ಮಾತ್ರ ಫ್ಯಾಟಿ ಲಿವರ್ ಸಮಸ್ಯೆ ಕಾಣಿಸ್ತಾ ಇತ್ತು. ಬಟ್ ಇತ್ತೀಚೆಗೆ ಹೇಗಾಗಿದೆ ಅಂದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಮತ್ತು ನಮಗೆ ಎಕ್ಸಸೈಸ್ ಇಲ್ಲದೇ ಇರುವಂಥದ್ದು, ಈ ಎಲ್ಲ ಸಮಸ್ಯೆಗಳಿಂದ ಫ್ಯಾಟಿ ಲಿವರ್ ಸಮಸ್ಯೆ ಎಲ್ಲರಲ್ಲೂ ಹೆಚ್ಚಾಗಿ ಕಾಣಿಸ್ತಿದೆ. ಅದರಲ್ಲೂ ಈ ಪುರುಷರಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತದೆ ಮತ್ತು ಮಹಿಳೆಯರಲ್ಲಿ ಅವರ ಮೆನೋಪಾಸ್ ಅಂದರೆ ಹುಟ್ಟು ನಿಂತ ಮೇಲೆ ಅಲ್ಲ, ಇದು ಚಿಕ್ಕ ಮಕ್ಕಳಲ್ಲಿ. ಅದು ಯಾಕಂದರೆ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇರ್ತಾ ಇಲ್ಲ, ಬರೀ ಊಟ ಮಾಡೋದು ಮತ್ತು ಕೂತ್ಕೊಳ್ಳೋದು, ಮೊಬೈಲ್ ಯೂಸ್ ಮಾಡೋದು, ಆ ಸಮಸ್ಯೆ ಅದು ಹೆಚ್ಚಾಗ್ತಿರೋದ್ರಿಂದ ಸಡನ್ನಾಗಿ ಈ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಅತಿ ಹೆಚ್ಚಿನಾಗಿ ರಿಸರ್ಚ್ಗಳು ಇನ್ನೂವರೆಗೂ ನಡೆದಿಲ್ಲ. ನನ್ನ ಹೆಸರು ಡಾಕ್ಟರ್ ಸ್ಟೀಫನ್ ಜಾನ್ ಅಂತ. ನಾನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ PhD ಇನ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಪಡೆದಿರುತ್ತೇನೆ. ಇದು ನಂದು ರಿಜಿಸ್ಟ್ರೇಷನ್ ಆಗಿದ್ದು 2019ನಲ್ಲಿ. ಸತತವಾಗಿ 7 ವರ್ಷಗಳ ಪ್ರಯತ್ನ ಹಾಗೂ ಪ್ರಾರ್ಥನೆಯೊಂದಿಗೆ ಇದು ನನಗೆ ಇವತ್ತು ಲಭ್ಯವಾಗಿದೆ. ನಮ್ಮ ಯೂನಿವರ್ಸಿಟಿ ಇಡೀ ವಿಶ್ವದಲ್ಲೇ
ತುಂಬ ಪ್ರೆಸ್ಟೀಜಿಯಸ್ ಆಗಿ ಹೆಸರಾಂತ ಯೂನಿವರ್ಸಿಟಿ ಅಂತ ಒಂದು ಪಾಪ್ಯುಲಾರಿಟಿ ಹೊಂದಿರುತ್ತದೆ. ನಾನು ಪ್ರಸ್ತುತದಲ್ಲಿ ಜಿಮ್ಸ್ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯ ಗದಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಈವೆಂಟಿಗೆ ನಮ್ಮ ಬಿ ಸಿ ಸರ್ ಹಾಗೂ ಎಲ್ಲ ಫ್ಯಾಕಲ್ಟೀಸ್ ಯಾರು ಶ್ರಮಿಸಿದ್ದಾರೆ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೇವೆ. ಅದರ ಜೊತೆಯಲ್ಲಿ ನಮ್ಮ CM ಸಾಹೇಬ್ ತಾವು ಯಾವ ವಿಷಯದಲ್ಲಿ PhD ತಗೊಂಡ್ರಿ? ಯಾವ ವಿಷಯದಲ್ಲಿ ಕೂಡ ತಾವು PhD? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ್ ಅಂತ. ನಾನು ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಸ್ಥ ವೃತ್ತ ವಿಭಾಗ ಅಂತ, ಕಮ್ಯುನಿಟಿ ಮೆಡಿಸಿನ್ ವಿಭಾಗದಲ್ಲಿ. ನಾನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅಂದರೆ ಹಾಸನದ STM ಆಯುರ್ವೇದ ಕಾಲೇಜಿನಲ್ಲಿ ಸ್ವಸ್ಥ ವೃತ್ತ ವಿಭಾಗದಲ್ಲಿ PhDಯನ್ನು ನಾನು ಯಶಸ್ವಿಯಾಗಿ ಪೂರೈಸಿದ್ದೇನೆ. ಮತ್ತು ಈ ವರ್ಷದ ಅಂದರೆ 28ನೇ ಘಟಿಕೋತ್ಸವದಲ್ಲಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಘಟಿಕೋತ್ಸವದಲ್ಲಿ ನನಗೆ ಯೂನಿವರ್ಸಿಟಿ ಮೂಲಕ PhD ಪ್ರದಾನ ಮಾಡಲಾಗಿದೆ ಸ್ವಸ್ಥ ವೃತ್ತ ವಿಭಾಗದಲ್ಲಿ. ಈ ಕುರಿತಾಗಿ ನನಗೆ ಬಹಳ ಸಂತೋಷ ಇದೆ. ಅವಕಾಶ ನೀಡಿದಂತಹ ವಿಶ್ವವಿದ್ಯಾಲಯಕ್ಕೂ